ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಶ್ರೀನಿಧಿ ಮಹೇಶ್. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ZTECO. ಎಲ್ಲರೂ ತುಂಬಾ ಜನ ಕೇಳ್ತಾ ಇದ್ರು, ಲೀಡ್ಸ್ ಅಲ್ಲಿ ತುಂಬಾ ಜನ ಕೇಳಿದ್ರು, ಸರ್ ನಿಮ್ಮ ಹತ್ರ ಏನೇನು ಬಯೋಮೆಟ್ರಿಕ್ ಐತೆ, ಆಕ್ಸಿಸ್ ಕಂಟ್ರೋಲ್ ಐತೆ, ಪ್ರತಿಯೊಂದು ವಿವರಣೆ ಕೊಡಿ ಅಂತ. ಆಕ್ಚುಲಿ ಈ ವಿಡಿಯೋ ಬಂದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಇನ್ಮೇಲೆ ಯಾರು ನನ್ನ ZTECO ಇಲ್ಲ ಅಟೆಂಡೆನ್ಸ್ ಸಿಸ್ಟಮ್ ಕೇಳ್ತಿರೋ ಅವ್ರು ಈ ವಿಡಿಯೋವನ್ನು ಕಳಿಸ್ಬಿಟ್ರೆ ಸಾಕು. ನಾನು ಏನೇನು ಇಂಟಿಗ್ರೇಷನ್ ಮಾಡ್ತೀನಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ನೀವು ನೋಡ್ಕೊಬೋದು. ಸೊ ಬನ್ನಿ, ಇವಾಗ ನನ್ನ ಹತ್ರ ಏನೇನು ಮೆಟೀರಿಯಲ್ಸ್ ಸಿಗುತ್ತೆ, ಯಾವ ಥರ ಅಪ್ಲಿಕೇಶನ್ ಸಿಗುತ್ತೆ, ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ನಾನು ಬನ್ನಿ ವಿಡಿಯೋಗೆ ಹೋಗೋಣ. ಇವಾಗ ಫಸ್ಟು ಸಾಫ್ಟ್ವೇರ್ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸಾಫ್ಟ್ವೇರ್ ನಮ್ಮ ಹತ್ರ ಯಾವ ಥರ ಐತೆ, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದ್ರ ಮೇಲೆ ನಿಮಗೆ ಫುಲ್ ರಿವ್ಯೂ ಕೊಡ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವು ನೋಡ್ಬೋದು. ಇದು ಈಸಿ ಟೈಮ್ ಪ್ರೋ ಈ ಸಾಫ್ಟ್ವೇರ್. ಈ ಈಸಿ ಟೈಮ್ ಪ್ರೋ ಬಂದು ಡೆಸ್ಕ್ಟಾಪ್ ಸಾಫ್ಟ್ವೇರ್ ಥರ. ಇವಾಗ ನಿಮ್ಮ ಆಫೀಸಲ್ಲಿ ಎಕ್ಸಾಂಪಲ್ ಮ್ಯಾನೇಜರ್, ಸಿಸ್ಟಮ್ ಮ್ಯಾನೇಜರು, ಬಾಸು, ಆಮೇಲೆ ಅಡ್ಮಿನ್ನು ಅವರೆಲ್ಲ ನೋಡ್ಕೊಬೇಕು. ಎಲ್ಲ ಬಂದು ಒಂದೇ ಸಿಸ್ಟಮಲ್ಲಿ ನೋಡೋಕ್ಕಾಗಲ್ಲ. ಸೊ ಒಂದು ಸಿಸ್ಟಮಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡಿ ಅವ್ರಿಗೆ ಸಿಸ್ಟಮ್ ಕನೆಕ್ಟಿವಿಟಿ ಕೊಟ್ಟರೆ ಟೋಟಲ್ ಅವ್ರು 10 ಜನನೂ ನೋಡ್ಕೊಬೋದು. ಈಸಿಯಾಗಿ ನಾನು ಹೇಳ್ತಾ ಇರೋದು, 10 ಜನನೂ ಅವ್ರು ನೋಡ್ಕೊಬೋದು. ಸೊ ಅವ್ರಿಗೆ ಒಂದೇ ಒಂದು IP ತೊಗೊಂಡಿರುತ್ತೆ. ಸೊ ಇದು ಬಂದು ನಮಗೆ ಲೋಕಲ್ ಲ್ಯಾಂಡಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಲ್ಯಾಂಡ್ ಸಾಫ್ಟ್ವೇರ್ ನಮ್ಗೆ ಯೂಸ್ ಆಗುತ್ತೆ. ಇದನ್ನ ಬೇಕಂದ್ರೆ ಕ್ಲೌಡ್ ಮಾಡ್ಬೋದು. ಕ್ಲೌಡ್ IP ತೊಗೊಬೇಕಾಗುತ್ತೆ, ಎಲ್ಲ ಇದು ಮಾಡಿ ಕ್ಲೌಡ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಅಪ್ಗ್ರೇಡ್ ಸಾಫ್ಟ್ವೇರ್. ಇದು ಏನಂದ್ರೆ ಇದು ಕ್ಲೌಡ್ ಬೇಸ್. ಸೊ ಎಕ್ಸಾಂಪಲ್ ನಿಮ್ದು ನೋಡಿ, ಕಂಪನಿ ಬೆಂಗಳೂರಲ್ಲಿ ಒಂದೈತೆ, ಮುಂಬೈಯಲ್ಲಿ ಒಂದೈತೆ, ಚೆನ್ನೈಯಲ್ಲಿ ಒಂದೈತೆ, ಮುಂಬೈ USA ಇಷ್ಟು ಕಂಪ್ನಿ ಐತೆ, ಇಷ್ಟು ಕಡೆ ನಿಮ್ದು ಕಂಪ್ನಿ ಐತೆ. ಇಷ್ಟು ಕಂಪ್ನಿನೂ ನೀವು ಒಂದೇ ಕಡೆ ಇಂಡಿಯಾದಲ್ಲಿ ನೋಡ್ಕೊಬೇಕು, ಅದು ನಮ್ಮ ಬೆಂಗಳೂರಲ್ಲಿ ನೋಡ್ಕೊಬೇಕು ಅಂದ್ರೆ ನೀವು ಜಸ್ಟ್ ಕ್ಲೌಡ್ ಬೇಸ್ ನಾವು ಕನೆಕ್ಟ್ ಮಾಡ್ಕೊಡ್ತೀವಿ. ಆ ಕ್ಲೌಡ್ ಬೇಸ್ ಅಲ್ಲಿ ಏನಾಗುತ್ತೆ, ನಿಮಗೆ ಟೋಟಲ್ ನಿಮ್ದು ಇಡೀ ವರ್ಲ್ಡ್ ವೈಡ್ ಅಲ್ಲಿ ಎಷ್ಟು ಫ್ಯಾಕ್ಟ್ರೀಸ್ ಐತೋ ನಮ್ಮ ಡೇಟಾದಲ್ಲಿ ನಮ್ಮ ಡೇಟಾ ಬೇಸ್ ಅಲ್ಲಿ ಕೂತ್ಕೊಳ್ಳುತ್ತೆ. ಆ ಡೇಟಾ ಬೇಸ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಅವ್ರು ಎಷ್ಟು ಗಂಟೆಗೆ ಬಂದ್ರು, ಅವ್ರ ಸ್ಯಾಲರಿ ಕರೆಕ್ಟ್ ಆಗ್ತಾ ಇದೆಯಾ, ಏನು ಅಂತ. ಇದಕ್ಕೂ ವೆಬ್ಸಾಫ್ಟ್, ಪೇರೋಲ್ ಸಾಫ್ಟ್ವೇರ್ ಎರಡಕ್ಕೂ ಅಷ್ಟೇ. ನೀವು ಪೇರೋಲ್ ಸಾಫ್ಟ್ವೇರ್ ಇನ್ಕ್ಲೂಡ್ ಮಾಡ್ಬೋದು. ಪೇರೋಲ್ ಸಾಫ್ಟ್ವೇರ್ ಇನ್ಕ್ಲೂಡ್ ಮಾಡಿದ್ರೆ ಅದಕ್ಕೆ ಪರ್ ಪರ್ಸನ್ ಇಷ್ಟು ಅಂದ್ಬಿಟ್ಟು ಆಗುತ್ತೆ. ಇಲ್ಲ ಪೇರೋಲ್ ಸಾಫ್ಟ್ವೇರ್ ನಿಮ್ದೇ ಇತ್ತು ಅಂದ್ರೆ ನಿಮ್ಮ ಇದಕ್ಕೆ ನೀವು ಇಂಟಿಗ್ರೇಟ್ ಮಾಡ್ಕೊಬೋದಾಗುತ್ತೆ. ಸೊ ಇದು ಕ್ಲೌಡ್ ಸಾಫ್ಟ್ವೇರ್. ಇವಾಗ ಅರ್ಥ ಆಯ್ತು. ಕ್ಲೌಡ್ ಸಾಫ್ಟ್ವೇರ್ ಬಂದು ಇಡೀ ದೇಶದಲ್ಲಿ ಎಲ್ಲೇ ಇದ್ರೆ ಒಂದು ಕಡೆ ಕೂತ್ಕೊಂಡು ನೀವು ಇದನ್ನ ನೋಡ್ಕೊಬಹುದು. ಸೊ ಈ ತರ ಬೇಕಾದ ಸಾಫ್ಟ್ವೇರ್ ಐತೆ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇವಾಗ ಬಂದು ZK DigiMax ಇಂಟೆಲಿಜೆನ್ಸ್ ಸೊಲ್ಯೂಷನ್, ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಇದೇನಪ್ಪ ಅಂದ್ರೆ ZTECO ಅವ್ರದ್ದು ಹಾರ್ಡ್ವೇರ್, ಸಾಫ್ಟ್ವೇರ್ ಬಂದು DigiMax ಅವ್ರದ್ದು. ಸೊ ಇದ್ರ ಬಗ್ಗೆ ಫುಲ್ ರಿವ್ಯೂ ಕೊಡೋಕ್ಕೆ ನನ್ನ ಕೊಲೀಗ್ ಆದ ರಾಕೇಶ್ ಅವರು ಇಲ್ಲಿದ್ದಾರೆ. ಇದ್ರ ಬಗ್ಗೆ ಅವರ ರಿವ್ಯೂ ಕೊಡ್ತಾರೆ. ಸರ್ ಹೇಳಿ. ನಮಸ್ಕಾರ ಕರ್ನಾಟಕ. ಸೊ ZK ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಈ ZK ಮತ್ತು DigiMax ಎರಡು ಟೈಅಪ್ ಆಗಿ ಒಂದು ಇಂಟೆಲಿಜೆಂಟ್ ಸೊಲ್ಯೂಷನನ್ನು ತಂದಿದ್ದಾರೆ. ಸೊ ಇದರಲ್ಲಿ ಹೆಂಗಪ್ಪ ಅಂತಂದರೆ ಎಜುಕೇಷನ್ ಇರ್ಬೋದು, ಅಥವಾ ಗೌರ್ಮೆಂಟ್ ಇರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ಎಲ್ಲೇ ಆದರೆ ಇದು ಈಸಿಯಾಗಿ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗಾಗುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ದೇರ್ ಆರ್ 5 ಕಾಂಪೋನೆಂಟ್ಸ್. 5 ಕಾಂಪೋನೆಂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಏನಂದರೆ ಒಂದು LCD ಶೆಲ್ಫ್ ಡಿಸ್ಪ್ಲೇ ಬರುತ್ತೆ, ಮತ್ತು ಪ್ರೈಸ್ ಟ್ಯಾಗ್ ಇರುತ್ತೆ, ವಿಚ್ ಈಸ್ ಎಲೆಕ್ಟ್ರಾನಿಕಲಿ ಡಿಜಿಟಲ್ ಪ್ರೈಸ್ ಟ್ಯಾಗ್ ಇರುತ್ತೆ. ಸೊ ಒಂದು ಬೋರ್ಡ್ ಬರುತ್ತೆ, ಅದೂ ಡಿಜಿಟಲ್ ಆಗಿರುತ್ತೆ. ಪ್ರೊಫೆಷ್ನಲ್ ನಾವು DJ ಅಂತ ಕರಿತೀವಿ. ಮತ್ತು ಔಟ್ಡೋರ್ ಮತ್ತು ಇಂಡೋರಲ್ಲಿ ಒಂದು LED ಇದು ಬರುತ್ತೆ, ಮತ್ತು ಇಲ್ಲೊಂದು ಪ್ರೊಫೆಷ್ನಲ್ ಡಿಜಿಟಲ್ ಸಿಗ್ನಲ್ ಬರುತ್ತೆ. ಓಕೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಸೊ ಇಲ್ಲಿ LCD ಸೆಲ್ಫ್ ಡಿಸ್ಪ್ಲೇ ಇದೆ. ಸೊ ಇದೊಂದು ರಿಟೇಲ್ ಔಟ್ಲೆಟ್. ಓಕೆ, ಸೊ ಈ ರಿಟೇಲ್ ಔಟ್ಲೆಟಲ್ಲಿ ಇಲ್ಲೊಂದು LCD ಡಿಸ್ಪ್ಲೇ ಇದೆ. ಸೊ ಈ ಡಿಸ್ಪ್ಲೇಯಲ್ಲಿ ನೀವು ಅದನ್ನು ನೀವೆಲ್ಲೇ ಆದ್ರೂ ಈ ಸಾಫ್ಟ್ವೇರ್ ಮುಖಾಂತರ, ಸೊ ಎನಿವೇರ್ ಇನ್ ದ ವರ್ಲ್ಡ್ ಯು ಕ್ಯಾನ್ ಸಿಟ್ ಆ್ಯಂಡ್ ಯು ಕ್ಯಾನ್ ಅಪ್ಡೇಟ್ ಥ್ರೂ ಕ್ಲೌಡ್. ಓಕೆ, ಸೊ ನಿಮ್ಮದು ನ್ಯೂ ಪ್ರೈಸ್ ಟ್ಯಾಗ್ ಏನಿರುತ್ತೆ, ಅಥವಾ ನಿಮ್ದು ಏನೇನು ನ್ಯೂ ಅಡ್ವರ್ಟೈಸ್ಮೆಂಟ್ಸ್ ಇದೆ, ಹೊಸ ಪ್ರಾಡಕ್ಟ್ಸ್ ಏನೇನು ಬಂದಿದೆ, ಸೊ ನೀವೆಲ್ಲ ಈಸಿಯಾಗಿ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಯಾರಾದರೂ ಸ್ಪಾನ್ಸರ್ ಮಾಡ್ತಾರೆ, ಎಡಿಷನಲ್ ಏನಾದರೂ ನಿಮ್ಗೆ ಇದು ಬರುತ್ತೆ ಅಂದರೆ ನೀವು ಈಸಿಯಾಗಿ ಅದನ್ನ ಮಾಡ್ಬೋದು. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಪ್ರೈಸ್ ಟ್ಯಾಗಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಾಕಿದ್ದಾರೆ ZK DG A1 2A, ಮತ್ತು ಇದ್ರದ್ದು ಏನಿದೆ ಅದೆಲ್ಲ ಫುಲ್ ಪ್ರೈಸ್ ಟ್ಯಾಗು, ಮತ್ತು ಅದೆಲ್ಲ ಈ ಥರ ಡಿಸ್ಪ್ಲೇ ಆಗ್ತಾ ಬರ್ತಾ ಇರುತ್ತೆ. ಸೊ ಪ್ರಾಡಕ್ಟ್ ನೇಮು ಮತ್ತು ಸೇಲು, ಆಫರ್ ಏನಿದೆ, ಸೊ ವಿಚ್ ಈಸ್ ಎಲೆಕ್ಟ್ರಾನಿಕಲಿ ಆಸ್ ಪರ್ AI ಇಟ್ ವಿಲ್ ವರ್ಕ್ಸ್. AI ಅಂತ ನಿಮ್ಗೆ ಗೊತ್ತಾಗೋದು, ಇವತ್ತು ನಾಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಆಗ್ತದೆ. ಸೊ ದಿಸ್ ಸೊಲ್ಯೂಷನ್ ವಿಲ್ ವರ್ಕ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ZTECO ನಲ್ಲಿ ಏನೇನು ಮೆಟೀರಿಯಲ್ ಸಿಗುತ್ತೆ, ಏನೇನು ಸೊಲ್ಯೂಷನ್ ಸಿಗುತ್ತೆ, ಅದು ಪ್ರತಿಯೊಂದು ವಿವರಣೆ ಕೊಡ್ತೀನಿ. ಅದನ್ನು ಕೊಡೋದು ನನ್ನ ಕೊಲೀಗ್ ರಾಕೇಶ್. So innovative security and time management solution for a better world. A better world means an innovative world, a competitive world.
So here we have all types of solutions for current based IT industry, non-IT industry, and everywhere. Okay. So where if you go for from here I'll start. It's a Speedface V5L, which is once the COVID started. So this product we have launched because the people are fear to punch their thumb or to detect the card. Okay. So now we can show it's a ಹೆಂಗಂದ್ರೆ ನೀವು ಮಾಸ್ಕ್ ಹಾಕೊಂತೀರಾ, ಆ ಮಾಸ್ಕ್ ಡಿಟೆಕ್ಷನ್ ಒಂದು ಆಪ್ಷನ್ ಇದರಲ್ಲಿದೆ. ಓಕೆ. ಸೊ ಮತ್ತೆ ಅದ್ರ ಜೊತೆಗೆ ಇನ್ಬಯೋ 460 ಅಂದ್ರೆ ಇದು 4 ಡೋರ್ ಕಂಟ್ರೋಲರ್. ಈ 4 ಡೋರ್ ಕಂಟ್ರೋಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ಸೊ ಏನಾದ್ರೂ ಒಂದು ಮೀಟಿಂಗ್ ರೂಮ್ ಇರುತ್ತೆ, ಅಲ್ಲಿ ಏನಾದ್ರೂ ಎಕ್ಸೆಸ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅದ್ರ ತರ ಇದು ವರ್ಕ್ ಆಗುತ್ತೆ. ಓಕೆ. ಸೊ ಅದ್ರ ಜೊತೆಗೆ ಇದು ZL500 ಅಂತ ಡೋರ್ ಲಾಕ್. ಓಕೆ. ಸೊ ಹಂಗೆ ನಮ್ ZK Tech CCTVನೂ ಇದೆ. ಓಕೆ. ಸೊ ಅದ್ರ ಬೇಸ್ಡ್ FR1500 ಇದೆ, EC10 ಇದೆ, ಎಲಿವೇಟರ್ ಕಂಟ್ರೋಲ್ ಸಿಸ್ಟಮ್ ಅದು. ಸೊ ಈಗ ಎಲಿವೇಟರ್ ಇರುತ್ತೆ, ಅದಕ್ಕೆ ಬೇಸ್ಡ್ ಏನ್ ಬೇಕು ಅದು ಸೊಲ್ಯೂಷನ್ ಇದೆ. ಓಕೆ. ಸೊ ಇದು ಮಾರ್ಸ್ F1000 ಅಂತ. ನೀವು ಬೆಂಗಳೂರು ಮೆಟ್ರೋ, ನಮ್ಮ ಮೆಟ್ರೋದಲ್ಲಿ ಹೋದ್ರೆ ನಮ್ಮ ಮೆಟ್ರೋದಲ್ಲಿ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ, ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಓಕೆ. ಸೊ ಅದ್ರ ಜೊತೆಗೆ ಬ್ಯಾಗೇಜ್ ಸ್ಕ್ಯಾನರ್ ಇದೆ. ಸೊ ಎಲ್ಲ DC ಕಚೇರಿ ಆಗಿರ್ಬೋದು, ಯಾವ್ದಾದ್ರು ಮಿನಿಸ್ಟರ್ಸ್ ಕಚೇರಿ ಆಗಿರ್ಬೋದು, ಒಂದು ಮಾಲ್ಸ್ ಆಗಿರ್ಬೋದು, ಅದರಲ್ಲಿ ನಿಮ್ಗೆ ಇದು ಆಗತ್ತೆ. ಸೊ ಇದು AMD ಅಂದ್ರೆ ಇದು ಮೆಟಲ್ ಡಿಟೆಕ್ಟರ್. ಸೊ ಎಂಟ್ರೆನ್ಸ್ ಆದ್ರೆ ಏನಾದ್ರೂ ಮೆಟಲ್ ಇದೆ, ಬಾಂಬ್ ಇದೆ, ಸಮಥಿಂಗ್ ಏನಾದ್ರೂ ಇಲ್ಲಿ ಒಂದು ಅಗ್ನಿಕರಕವಾದ ಇಲ್ಲ ಹಾನಿಕರಕದ ಏನಾದ್ರೂ ಇದೆ ಅದು ಡಿಟೆಕ್ಟ್ ಮಾಡುತ್ತೆ. ಇವೆರಡು ಅದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಪಾರ್ಕಿಂಗ್ ಸೊಲ್ಯೂಷನ್, ಪಾರ್ಕಿಂಗ್ ಲಾಟ್ ಅಲ್ಲಿ ಸೊ ಎಂಟ್ರಿ ಆಗ್ಬೇಕಾದ್ರೆ ಏನಾದ್ರೂ ಇದ್ರೆ ಅದೊಂದು ಆಪ್ಷನ್ ಇದೆ. ಸೊ ನಾನು ಇಲ್ಲಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು BG100L ಮತ್ತೆ ಈಗ ಫಾಸ್ಟ್ ಆಗಿರುತ್ತೆ, ಅದು ಡಿಟೆಕ್ಟ್ ಮಾಡಕ್ಕೆ ಅದೊಂದು LRS 1000 ಇದೆ. ಸೊ ಈ ಪಾರ್ಕಿಂಗ್ ಸೊಲ್ಯೂಷನ್ ಎಲ್ಲ ನಮ್ಮ ಹತ್ರ ಇದೆ. ಸ್ಮಾರ್ಟ್ ಪಾರ್ಕಿಂಗ್ ಸೊಲ್ಯೂಷನ್ ಇದೆ, ಟಚ್ಲೆಸ್ ಬಯೋಮೆಟ್ರಿಕ್ ಸೊಲ್ಯೂಷನ್ ಇದೆ, ಸೊ ಕಂಪ್ಯೂಟರ್ ವಿಷನ್ ಬೇಸ್ಡ್ ಬಯೋಮೆಟ್ರಿಕ್ ಸೆಕ್ಯೂರಿಟಿ ಸೊಲ್ಯೂಷನ್ ಇದೆ, ಇಂಟೆಲಿಜೆಂಟ್ ಕ್ಲೌಡ್ ಸೊಲ್ಯೂಷನ್ ಇದೆ, ಸಾಫ್ಟ್ವೇರ್ ಇದೆ ನಮ್ಮ ಹತ್ರ ಎಲ್ಲ, ಈಸಿ ಟೈಮ್ ಪ್ರೋ ಇದೆ. ಓಕೆ. ಸೊ ಇನ್ನೂ ಹೆಚ್ಚಿಗೆ ಡೀಟೇಲ್ಸ್ ಆಗಿ ಸೊ ನನ್ನ ಕಲೀಗ್ ಆಗಿರುವ ಶ್ರೀನಿಧಿ ಅಣ್ಣವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ, ಇನ್ನೂ ಒಂದು 2-3 ಸಾಫ್ಟ್ವೇರ್ ಐತೆ, ಅದ್ರ ಬಗ್ಗೆ ತಿಳಿಸ್ಬಿಟ್ಟು ನೆಕ್ಸ್ಟ್ ನಿಮಗೆ ಡಿವೈಸಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸಾಫ್ಟ್ವೇರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಂಟೆಲಿಜೆಂಟ್ ಲಾಕರ್ ಸೊಲ್ಯೂಷನ್, ಫೇಶಿಯಲ್ ರೆಕಗ್ನೇಷನ್ ಟರ್ಮಿನಲ್ ಫಾರ್ ಲಾಕರ್. ಇವಾಗ ಇದು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ, ಇವಾಗ ನೀವು ಲಾಕರ್ಸ್ ನೋಡಿರ್ತೀರಾ, ನೀವು ತುಂಬ ಕಡೆ ಬ್ಯಾಂಕ್ಸ್ ನೋಡಿರ್ತೀರಾ, ಲೂಲು ಮಾಲ್ನಲ್ಲಿ ನೋಡಿರ್ತೀರಾ, ತುಂಬ ಹಾಸ್ಪಿಟಲಲ್ಲಿ ನೋಡಿರ್ತೀರಾ, ಸ್ಕೂಲ್ಸಲ್ಲಿ ನೋಡಿರ್ತೀರಾ, ಜಿಮ್ಮಲ್ಲಿ ನೋಡಿರ್ತೀರಾ, ಪ್ರತಿಯೊಂದು ಕಡೆ ಲಾಕರ್ಸ್ ನೋಡಿರ್ತೀರಾ. ಆ ಲಾಕರ್ಸ್ ಯಾರು ಬೇಕಂದ್ರೆ ಅವರು ಆಕ್ಸೆಸ್ ಮಾಡ್ಬೋದು, ಬೀಗ ಕೊಟ್ಟಿರ್ತಾರೆ, ಆ ಬೀಗ ಯಾರು ಬೇಕಂತ ತೆಗಿಬೋದು. ಇದೇನಪ್ಪ ಸ್ಪೆಷಾಲಿಟಿ ಅಂದರೆ, ಈ ಲಾಕರ್ಸ್ಗೆ ನಾವು ಕೀ ಕೊಟ್ಟಿರ್ತೀವಿ, ಆ ಕೀ ಬಂದು ನಿಮ್ಮ ಫೇಶಿಯಲ್ ರೆಕಗ್ನೈಸ್ ಮಾಡಿದ್ರೆ ಮಾತ್ರ ಈ ಲಾಕರ್ ತೆಗಿಯೋದು. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಎಷ್ಟು ಗಂಟೆಗೆ ಏನು ಎತ್ತ ಯಾರು ಬಂದು ತೆಗೆದ್ರು ನೀವು ಯಾರ್ಯಾರಿಗೆ ಅಥೆಂಟಿಕೇಶನ್ ಕೊಟ್ಟಿದ್ದೀರ ಅವ್ರು ಮಾತ್ರ ತೆಗಿಯೋಕ್ಕಾಗಲ್ಲ, ಮಿಕ್ಕಿದ ಯಾರೂ ತೆಗಿಯೋಕ್ಕಾಗಲ್ಲ. ಆ ಥರ ಇದು ಒಂದು ಕಡೆಗೆ 90 ಲಾಕರ್ ಮಾಡ್ಬೋದು. ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಅದಕ್ಕೆ ಸಪ್ರೇಟಾಗಿ ಡಿವೈಸ್ ಇರುತ್ತೆ, ಆ ಡಿವೈಸ್ ಹಾಕೊಂಡ್ರೆ ಇನ್ನೂ ಜಾಸ್ತಿನೂ ಮಾಡ್ಬೋದು. ಸೊ ನೋಡ್ಬೋದು ನೀವು ನೋಡಿ, ಫೇಶಿಯಲ್ ರೆಕಗ್ನೇಷನ್ ಲಾಕರ್ ಇಸ್ ಓಪನ್ಡ್, ಆಲ್ ಸ್ಟೋರೇಜ್ ವಿಲ್ ಬಿ ರೆಕಾರ್ಡೆಡ್, ಫೇಶಿಯಲು ನಿಮಗೆ ಇದು ಸೂಪರ್ ಮಾರ್ಕೆಟ್, ಜಿಮ್ಮು, ಆಫೀಸು, ಫ್ಯಾಕ್ಟ್ರಿ, ಪ್ರತಿಯೊಂದು ಕಡೆನೂ ನಿಮಗೆ ಇದು ಯೂಸ್ ಆಗುತ್ತೆ. ಇದು ನೆಕ್ಸ್ಟ್ ಕ್ಯಾಂಟೀನ್ ಮ್ಯಾನೇಜ್ಮೆಂಟ್. ಕ್ಯಾಂಟೀನ್ ಮ್ಯಾನೇಜ್ಮೆಂಟ್ ನಿಮಗೆ ಎಲ್ಲಾದ್ರೂ ಹೋಗ್ಲಿ ಊಟದ್ದೇ ತೊಂದರೆ, ಅವ್ನು ಇಷ್ಟು ಬಡಿಸ್ಕೊಂಡ ಅವನು ಅಷ್ಟು ತಿಂದ, ಇದೇ ತೊಂದರೆ, ಲೆಕ್ಕಾಚಾರನೇ ಇರಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಈ ಕ್ಯಾಂಟೀನ್ ಮ್ಯಾನೇಜ್ಮೆಂಟ್ ಯಾರು ಎಷ್ಟು ತಿಂದ್ರು ಏನು ಎತ್ತ ಪ್ರತಿಯೊಂದು ನಿಮ್ ಡೀಟೇಲ್ ಬಂದ್ಬಿಡುತ್ತೆ. ನೋಡಿ, ಫೇಸ್ ರೆಕಗ್ನೇಷನ್ ಐತೆ, ನಿಮಗೆ ತಂಬು ಐತೆ, ಎಲ್ಲ ಪ್ರತಿಯೊಂದು ಐತೆ. ಅದರಲ್ಲಿ ಪ್ಲಸ್ ಚೀಟಿನೂ ಬಂದ್ಬಿಡುತ್ತೆ. ಇವನಿಗೆ ಬ್ರೇಕ್ಫಾಸ್ಟ್ ಬೇಕಾ, ಲಂಚ್ ಬೇಕಾ, ಡಿನ್ನರ್ ಬೇಕಾ, ಯಾರು ಬಂದು ತಿಂದ್ರು, ಏನು ಎಷ್ಟೇ ನಂಬರ್ ಅವ್ರು ಬಂದು ತಿಂದ್ರು, ಪ್ರತಿಯೊಂದು ಡೀಟೇಲ್ ಇದ್ರಲ್ಲಿ ಬಂದ್ಬಿಡುತ್ತೆ. ಸೊ ಇದೆಲ್ಲ ಟೋಟಲ್ ಆಗಿ ಇನ್ನೂ ನಾನು ಜಾಸ್ತಿ ಡೀಟೇಲ್ ಕೊಡ್ಬೋದು. ಜಾಸ್ತಿ ಡೀಟೇಲ್ ಕೊಟ್ಟರೆ ನನಗೆ ವಿಡಿಯೋ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ನೀವು ಫೋನ್ ಮಾಡ್ಕೇಳಿ ಇದ್ರ ಬಗ್ಗೆ ನಾನು ಡೀಟೇಲನ್ನು ಜಾಸ್ತಿ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದು ನಿಮಗೆ ಪಾರ್ಕಿಂಗ್ ಸೊಲ್ಯೂಷನ್. ಪಾರ್ಕಿಂಗ್ ಸೊಲ್ಯೂಷನ್, ಯಾವ ಗಾಡಿ ಎಷ್ಟು ಗಂಟೆಗೆ ಬಂತು, ಯಾರು ಬಂತು, ಯಾರು ತಗೊಂಡ್ಬಂದ್ರು, ಡ್ರೈವರು, ನೀವು ಕೇಳ್ಬೋದು ಮುಂದೆ. ಪಾರ್ಕಿಂಗ್ ಸೊಲ್ಯೂಷನ್ ಅಲ್ಲಿ ಗಾಡಿ ನಂಬರ್ ಚೇಂಜ್ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಗಾಡಿ ನಂಬರ್ ಚೇಂಜ್ ಆಗಿ ಡ್ರೈವರ್ದು ಫೇಶಿಯಲ್ ಐಡೆಂಟಿಫಿಕೇಶನ್ ಇರುತ್ತೆ, ಆ ಇದ್ರಂದ್ರೂ ಓಪನ್ ಆಗುತ್ತೆ. ನೋಡಿ, ಕ್ಯಾಮ್ರಾನು ಇರುತ್ತೆ, ಕ್ಯಾಮ್ರಾ ಅಲ್ಲಿ ನಮ್ಮ ಹುಡುಗ ತಿಳಿಸ್ಕೊಟ್ರು ನಮ್ಮ ಕೊಲಿಗೂ, ಕ್ಯಾಮ್ರಾನು ಬರುತ್ತೆ ಅಂತ, ಆ ಕ್ಯಾಮ್ರಾನು ಇರುತ್ತೆ ಅದು. ಸೊ ಇದೊಂದು ಪಾರ್ಕಿಂಗ್ ಆಟೋಮೇಷನ್ ನಮ್ಮ ಹತ್ರ ಐತೆ. ನೆಕ್ಸ್ಟು ಬೂಮ್ ಬ್ಯಾರಿಯರ್ಸು, ಟರ್ಟೈಲ್ಸು,
ಬೇಕಾದಷ್ಟು ಆಟೋಮೇಷನ್ಗಳು ನಮ್ಮ ಹತ್ರ ಐತೆ, ಬೇಕಾದಷ್ಟು ಸಾಫ್ಟ್ವೇರ್ಗಳು ನಮ್ಮ ಹತ್ರ ಐತೆ. ಸೊ ಎಲ್ಲ ಸಾಫ್ಟ್ವೇರ್ ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕಾಗಲ್ಲ. ನಿಮ್ಗೆ ಏನೇನು ಬೇಕೋ ನಾನು ಮೇಲ್ಮೇಲೆ ಹೆಡ್ಡಿಂಗ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಅದ್ರ ಮೇಲೆ ನಿಮಗೆ ಯಾವ್ದು ಬೇಕೋ ಅದು ಕೇಳಿದ್ರೆ ನಾನು ನಿಮಗೆ ಫುಲ್ ವಿವರ ನಾನು ಕೊಡ್ತೀನಿ. ನಾನು ಇವಾಗ ಅದು ಬಿಟ್ಟು ನೆಕ್ಸ್ಟ್ ಯಾವ ಡಿವೈಸ್ಗಳೈತೆ ಅದು ಕ್ಯಾಟ್ಲಾಗು ನಾನು ಟ್ಯಾಗ್ ಮಾಡಿರ್ತೀನಿ. ಆ ಕ್ಯಾಟ್ಲಾಗ್ ನೀವು ನೋಡ್ಕೊಬೋದು. ಹಂಗೂ ಒಂದು 2-3 ಡಿವೈಸ್ಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ 2 ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಯಾವ್ಯಾವುದು ಇನ್ಸ್ಟಾಲ್ ಮಾಡಿರೋದು, ಅಟೆಂಡೆನ್ಸ್ ಸಿಸ್ಟಮು ಪ್ರತಿಯೊಂದು, ಫೇಸ್ ಆಗಲಿ ಥರ್ಮ್ ಆಗಲಿ ಪ್ರತಿಯೊಂದು ನೀವು ನೋಡಿದ್ದೀರಾ. ಸೊ ಅದು ಬಿಟ್ಟು ನಾನು ಬೇರೆ ಸಿಸ್ಟಮ್ಸ್ ನಾನು ತೋರಿಸ್ತೀನಿ. ಯಾಕಂದರೆ ನೋಡ್ಬೋದು ನೀವು ನೋಡಿ ಬೇಕಾದಷ್ಟು ಐತೆ. ನಾನು ಯಾವುದು ಇಷ್ಟೂ ನಾನು ಮುಂದೆ ಇಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಿಮ್ಮ ಸ್ಪೆಸಿಫಿಕೇಷನು, ನಿಮ್ಮ ಆಫೀಸು, ನಿಮ್ಮ ಇದ್ರ ಮೇಲೆ ಏನು ಡಿಪೆಂಡ್ ಆಗುತ್ತೆ, ಎಷ್ಟು ಜನರು ಇದ್ದಾರೆ, ಏನು ಬೇಕೋ ಅದ್ರ ಮೇಲೆ ನಾನು ಮೆಟೀರಿಯಲ್ಸ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಂದು 4-5 ಮೆಟೀರಿಯಲ್ ನಾನು ಡೆಮೋ ಕೊಡ್ತಾ ಇದ್ದೀನಿ. ರಾಕೇಶ್ ಅವ್ರು ಹಂಗೆ ಹೇಳಿ. ಹಾಯ್. ಸೊ ಸ್ನೇಹಿತರೆ, ನಾನೀಗ ಒಂದು ಡಿವೈಸ್ ಓಪನ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಬಂದುಬಿಟ್ಟು ಸ್ಪೀಡ್ಬೇಸ್ V5L ಅಂತ. ಸೊ ನಾನು ಆವಾಗೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಡಿವೈಸ್ ಬಗ್ಗೆ. ಸೊ ಹಿಯರ್ ಇಟ್ ಈಸ್ ದ ಡಿವೈಸ್. ಓಕೆ. ಸೊ ಈ ಡಿವೈಸ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದರಲ್ಲಿ 6000 ಕೆಪಾಸಿಟಿ ಇದೆ. ಓಕೆ. ಸೊ ಇದು ನಿಮಗೆ ಮಾಸ್ಕ್ ಡಿಟೆಕ್ಟ್ ಮಾಡುತ್ತೆ ಅಪ್ ಟು 3 ಮೀಟರ್ಸ್ ತನಕ. ಸೊ 3 ಮೀಟರ್ ಡಿಸ್ಟೆನ್ಸಿಂದ ನೀವು ಇದನ್ನು ಮಾಡ್ಬೋದು. ಸೊ ಇಟ್ ಹ್ಯಾವ್ ಅ ಪಾಮ್, ಫಿಂಗರ್, ಫೇಸ್, ಮಾಸ್ಕ್, ಎವ್ರಿಥಿಂಗ್. ಓಕೆ. ಸೊ ಇದು ಏನಪ್ಪ ಅಂತಂದರೆ ಈಗ ಕೋವಿಡ್ ಇರೋದರಿಂದ ಈ ಪ್ರಾಡಕ್ಟ್ ನಮ್ಮ ಹತ್ರ ತುಂಬ ಸೇಲ್ ಆಗ್ತಾ ಇದೆ. ಸೊ ದಿಸ್ ಈಸ್ ಎಲ್ಲ ಕಡೆ ಯೂಸ್ ಇದೆ. ಸೊ ಒಂದು ಚಿಕ್ಕ ಸ್ಕೂಲ್ ಮಕ್ಕಳಿಂದ ಹಿಡಿದು ನೀವು ಎಲ್ಲೇ ಇದು ಮಾಡಿ, ಫ್ಯಾಕ್ಟ್ರಿ ಔಟ್ಲೆಟ್ಸ್ ಆಗಿರ್ಬೋದು, ನಿಮ್ಮ ಜಿಮ್ ಆಗಿರ್ಬೋದು, ಓಕೆ, ಆಫೀಸ್ ಆಗಿರ್ಬೋದು, ಸೊ ಎಲ್ಲಿ ಬೇಕಾದರೂ ಇದನ್ನು ಕೂಡಿಸಿ ನೀವು ಯೂಸ್ ಮಾಡ್ಕೋಬೋದು. ಓಕೆ. ಸೊ ನಿಮಗೆ ಇನ್ನಿಷ್ಟು ಇದ್ರ ಬಗ್ಗೆ ಮಾಹಿತಿ ಬೇಕು, ಯಾವ ಥರ ವರ್ಕ್ ಆಗುತ್ತೆ, ಡೆಮಾನ್ಸ್ಟ್ರೇಷನ್ ನೋಡಬೇಕು ಅಂತಂದರೆ ನೀವು ನಮ್ಮ ಶ್ರೀನಿಧಿ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಮಿನಿ AC ಪ್ಲಸ್. ಸೊ ಈ ಮಿನಿ AC ಪ್ಲಸ್ ಏನಪ್ಪ ಅಂತಂದರೆ, ಸೊ ಇದರಲ್ಲಿ ನಿಮಗೆ ಪಾಮ್ ಡಿಟೆಕ್ಷನ್ ಇದೆ, ಫೇಸ್ ಡಿಟೆಕ್ಷನ್ ಇದೆ. ಅಪ್ ಟು 3 ಮೀಟರ್ ಡಿಸ್ಟೆನ್ಸಲ್ಲಿ ನೀವು ಇದನ್ನು ಡಿಟೆಕ್ಟ್ ಮಾಡ್ಬೋದು. ದಿಸ್ ಈಸ್ ದ ಪ್ರಾಡಕ್ಟ್. ಓಕೆ. ಸೊ ಇದೊಂಥರ ಮೊಬೈಲ್ ಬೇಸ್ಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಓಕೆ. ಸೊ ಇದು ಹೆಂಗಪ್ಪ ಅಂತಂದರೆ ಈಗ ಕೋವಿಡ್ ಇರೋದರಿಂದ ಸೊ ನೀವು ಯಾರಾದರೂ ಕಾರ್ಡ್ ಪಂಚ್ ಮಾಡ್ಬೋದು, ಫಿಂಗರ್ ಇಡ್ಬೋದು, ಅದು ತುಂಬ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು 3 ಮೀಟರ್ ಡಿಸ್ಟೆನ್ಸಿಂದ ಹಿಡಿದ್ರೆ ಇದು ನಿಮ್ಮ ಪಾಮ್ ಡಿಟೆಕ್ಟ್ ಆಗುತ್ತೆ, ಫೇಸ್ ಡಿಟೆಕ್ಟ್ ಆಗುತ್ತೆ. ಸೊ ಎಲ್ಲ ಆಪ್ಷನ್ಸು ಇದರಲ್ಲಿ ಇದೆ. ಓಕೆ ಫ್ರೆಂಡ್ಸ್, ನಾನೀಗ ಒಂದು ಕಂಟ್ರೋಲರ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ 2 ಡೋರ್, 4 ಡೋರ್, 6 ಡೋರ್, 8 ಡೋರ್ ಮತ್ತು 16 ಡೋರ್ ಕಂಟ್ರೋಲರ್ಸ್ ಎಲ್ಲ ಸಿಗುತ್ತೆ. ಓಕೆ. ಸೊ ನಾನು ನಿಮಗೆ ಈಗ 2 ಡೋರ್ ಕಂಟ್ರೋಲರ್ನ ಓಪನ್. ಇದು 2 ಡೋರ್ ಕಂಟ್ರೋಲರ್. ಇದರ ಹೆಸರು ಬಂದುಬಿಟ್ಟು C3200 ಅಂತ. ಓಕೆ. ಸೊ ಇದು ನಮ್ಮ ZK ಇದು ಅಡ್ವಾನ್ಸ್ಡ್ ಎಕ್ಸೆಸ್ ಕಂಟ್ರೋಲ್ ಅಂತಲೇ ನಾವು ಕರಿತೀವಿ. ಸೊ ಇದರಲ್ಲಿ ನಿಮಗೆ ಈ ಥರದೆಲ್ಲ ಒಂದು ಇದು ಬರುತ್ತೆ ವಿತ್ ಇನ್ಸ್ಟಾಲೇಷನ್ ಗೈಡ್. ಸೊ ಇದೊಂದು ಇದು ಮತ್ತು ಇದೊಂದು ಎಕ್ಸೆಸ್ ಕಂಟ್ರೋಲ್ ಪೆನಲ್ ಮತ್ತು ಅದು DC ಬರುತ್ತೆ. ಓಕೆ. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಫೆಸಿಲಿಟೀಸ್ ಬರುತ್ತೆಪ್ಪ ಅಂತಂದರೆ, ಸೊ ಎಲ್ಲಾದರೂ ಫೈರ್ ಇನ್ಸಿಡೆಂಟ್ ಆಯಿತು, ಸೊ ಆಟೋಮೆಟಿಕ್ಕಾಗಿ ಡೋರ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ EDR. ಅದು ರಿಕಗ್ನೈಸ್ ಆಗಿ ಇದೆಲ್ಲ ಆಪ್ಷನಲ್ಲಿ ನಾವೆಲ್ಲ ಕೊಟ್ಟಿದ್ದೀವಿ. ಓಕೆ. ಫಾರ್ ಮೋರ್ ಡೀಟೇಲ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಎಷ್ಟೊಂದು ವಿಡಿಯೋ ಎಲ್ಲ ಟೆಕ್ನಿಕಲಿ ವಿಡಿಯೋಸ್ ಎಲ್ಲ ನೋಡಿದ್ದೀರಾ. ವಿಡಿಯೋಸ್ ಇಷ್ಟ ಆಗೈತೆ ಅನ್ಕೊತೀನಿ. ಸೊ ನಿಮ್ಮ ಹತ್ರ ನಾನು ಕೇಳೋದು ಒಂದೇ ಒಂದು, ದಯವಿಟ್ಟು ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ. ಟೆಕ್ನಿಕಲ್ ಎಲ್ಲರಿಗೂ ರೀಚ್ ಆಗಲಿ. ಜೈ ಹಿಂದ್, ಜೈ ವಾಸವಿ, ಜೈ ಕರ್ನಾಟಕ. ಮತ್ತೆ